ಗಜೇಂದ್ರಗಡ ಒಂದು ಊರು ಹಲವು ವಿಶೇಷ. ಈ ಊರು ಮುಧೋಳದ ಗೋರ್ಪಡೆ ಮನೆತನಕ್ಕೆ ಸೇರಿದ್ದು. ಹಾಗೆ ಇದೇ ಊರಿನಲ್ಲಿರುವಂತಹ ಒಂದು ನಂದಿಯ ವಿಗ್ರಹ ಬೆಳೆಯುತ್ತಲೇ ಇದೆ. ಹಾಗಾದ್ರೆ ಮತ್ತೆ ತರ ಬನ್ನಿ ಈ ಊರಿನ ವಿಶೇಷತೆ ತಿಳಿದುಕೊಳ್ಳೋಣ. ಈ ಊರಿನ ಹೆಸರೇ ಗಜೇಂದ್ರಗಡ. ಈ ಊರಿನ ಬಳಿಯಲ್ಲಿ ಗಜೇಂದ್ರಗಡ ಎಂಬ ದುರ್ಗದ ಕೋಟೆಯನ್ನ ಅಂದಿನ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿಸಿದರು ಎಂದು ಹೇಳ್ತಾರೆ. ಉಚ್ಚಗಿರಿ ಎಂಬ ಮತ್ತೊಂದು ದುರ್ಗದ ಕೋಟೆಯನ್ನ ದೌಲತರಾವ್ ಗೋರ್ಪಡೆ ಎಂಬುವರು 1688ರಲ್ಲಿ ಕಟ್ಟಿಸಿರುತ್ತಾರೆ ಎಂಬುದು ಕೂಡ ಹೇಳ್ತಾರೆ. ಊರಿನ ಒಳಗೆ ಹಾಗೆ 3-4 ಗುಡಿಗಳಿವೆ. ಹಾಗೂ ಈ ಊರಿನಿಂದ ಊರ ಹೊರಗೆ 3 ಮೈಲಿ ಕ್ರಮಿಸಿದರೆ ಒಂದು ಕೋಟೆ ಸಿಗುತ್ತದೆ. ಆ ಕೋಟೆಯ ಬಳಿಯಲ್ಲಿಯೇ ಒಂದು ಗವಿ ಸಹ ಇದೆ. ಆ ಗವಿಯಲ್ಲಿ ಲಿಂಗವನ್ನ ಸ್ಥಾಪಿಸಲಾಗಿದೆ. ಈ ಗವಿಯ ಬಳಿಯಲ್ಲಿ 2 ತೀರ್ಥಗಳಿದ್ದು ಈ ತೀರ್ಥಗಳಲ್ಲಿ ನೀರು ಎಂದೂ ಸಹ ಬತ್ತುವುದಿಲ್ಲ ಎಂಬುದು ಕೂಡ ವಿಶೇಷ. ಹಾಗೆ ಇದರ ಬಳಿಯಲ್ಲಿಯೇ ಇರುವಂತಹ ವೀರಭದ್ರನ ಗುಡಿಯ ಮುಂದೆ ಅಂತರಗಂಗೆ ಎಂಬ ಹೊಂಡವೂ ಸಹ ಇದೆ. ಈ ಹೊಂಡಕ್ಕೆ ಗುಡ್ಡದ ಮೇಲೆ ಇರುವಂತಹ ಒಂದು ಮರದ ಬೇರಿನ ಮೂಲಕ ಇಳಿದು ಬರುತ್ತದೆ ಎಂಬುದು ಕೂಡ ವಿಶೇಷ. ಹಾಗೆ ಈ ಗವಿಯ ಉತ್ತರ ದಿಕ್ಕಿಗೆ ಕಡೆಗೆ ನೋಡಿದರೆ ಮತ್ತೆರಡು ಗವಿಗಳನ್ನ ಕಾಣಬಹುದಾಗಿದೆ. ಈ ಗವಿಗಳಲ್ಲಿ ಅರಿಶಿನಗೊಂಡ ಮತ್ತು ಎಣ್ಣೆಗೊಂಡ ಎಂಬ 2 ಹೊಂಡಗಳನ್ನು ಸಹ ನಾವು ಅಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಇದು ಅಲ್ಲಿರುವಂತಹ ಒಂದು ಗುಡಿಗಳ ವಿಶೇಷ ಆಯಿತು. ಹಾಗಾದ್ರೆ ಅಲ್ಲಿ ನಿರಂತರವಾಗಿ ಬೆಳೀತಾ ಇರುವಂತಹ ಒಂದು ನಂದಿಯ ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಊರಿನಲ್ಲಿ ಕಾಳಕೇಶ್ವರ ಎಂಬ ದೇವರ ಗುಡಿ ಇದೆ. ಹಾಗೆ ಈ ಒಂದು ಲಿಂಗದ ಒಂದು ಎಡಭಾಗಕ್ಕೆ ಪಾತಾಳಗಂಗೆ ಎಂಬ ಮತ್ತೊಂದು ಕುಂಡವಿರುತ್ತದೆ. ಈ ದೇವರ ಮುಂದೆ ಒಂದು ನಂದಿಯ ವಿಗ್ರಹ ಇದ್ದು ಅದು ಸದಾ ಬೆಳೆಯುತ್ತದೆ ಎಂದು ಹೇಳುವ ನಂಬಿಕೆಯೂ ಸಹ ಇದೆ. ಹಾಗೆ ಇಲ್ಲಿಯ ಜನ ಈ ದೇವರಲ್ಲಿ ಬಹಳ ನಂಬಿಕೆಯನ್ನು ಇಟ್ಟಿದ್ದಾರೆ. ಹಾಗೆ ಮಕ್ಕಳಾಗದಂತಹ ಹೆಂಗಸರು ಮಕ್ಕಳಿಗಾಗಿ ನಂದಿಯ ಪೂಜೆ ಮಾಡುತ್ತಾರೆ ಎಂಬ ಪ್ರತೀತಿ ಕೂಡ ಇಲ್ಲಿದೆ. ಇದು ಗಜೇಂದ್ರಗಡದ ಒಂದು ಚಿಕ್ಕ ಮಾಹಿತಿ ಇದಾಗಿರುತ್ತದೆ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಂಬಲ ನೀಡಿ. ಧನ್ಯವಾದಗಳು.